ಹಾಯ್ ಆಲ್, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಇವತ್ತು ಮನೆಗೆ ಸ್ವಲ್ಪ ಮ್ಯಾಟ್ಗಳು ಹಾಗೆ ಕಾರ್ಪೆಟ್ ಎಲ್ಲ ತಗೊಂಡ್ ಬರೋಣ ಅಂತ ಹೇಳಿ ಶ್ರೀರಾಮ್ಪುರಕ್ಕೆ ಹೋಗಿದ್ದು. ಸಾಮಾನ್ಯವಾಗಿ ಇಲ್ಲೆಲ್ಲ ರೇಟ್ ಕಡಿಮೆ ಅಂತ ಹೇಳ್ತಾರೆ, ಆದ್ರೆ ನನ್ಗೇನು ಆ ಥರ ಅನ್ನಿಸ್ಲಿಲ್ಲ. ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಇರುತ್ತೆ, ರೇಟ್ ಮಾಮೂಲಿಯಾಗೇ ಇತ್ತು. ನನಗೆ ಮುಖ್ಯವಾಗಿ ಫ್ಲೋರ್ ಕಾರ್ಪೆಟ್ ಬೇಕಿತ್ತು, ಆದ್ರೆ ರೇಟ್ನ ಕೇಳಿ ಯಾಕೋ ತಗೊಳ್ಳಿಕ್ಕೆ ಮನ್ಸಾಗ್ಲಿಲ್ಲ. ಇನ್ನು ಬರುವಾಗ ಒಂದು ನರ್ಸರಿ ಕಾಣಿಸ್ತು, ಸರಿ ಮನೆಗೂ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ಗಳನ್ನೆಲ್ಲ ತಗೊಳ್ಳೋಣ ಅಂತೇಳಿ ಅದನ್ನೆಲ್ಲ ತಗೊಂಡು ಶಾಪಿಗೆ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ಸ್ವಲ್ಪ ಬೇಗ ಆಗೋ ಥರ ಚಪಾತಿ ಮಾಡಿ ಬದನೆಕಾಯಿ ಪಲ್ಯ ಮಾಡೋಣ ಅನ್ಕೊಂಡೆ. ಮೊದಲೊಂದು ಕಡಾಯಿಗೆ ಕಡಲೆ ಬೀಜ, ಹುಚ್ಚೆಳ್ಳು, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಹಾಕಿ ಹುರ್ಕೊಂಡು ಇದನ್ನು ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಮತ್ತೆ ಅದೇ ಕಡಾಯಿಗೆ ಎಣ್ಣೆ, ಈರುಳ್ಳಿ, ಕರಿಬೇವು, ರುಬ್ಬಿಟ್ಕೊಂಡಿರೋ ಹಸಿರುಮೆಣಸಿನಕಾಯಿ ಪೇಸ್ಟ್, ಬದನೆಕಾಯಿ, ಅರಿಶಿನದ ಪುಡಿ, ಉಪ್ಪಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊನ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ಗರಂ ಮಸಾಲ, ನೀರು ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರೋ ಹುಚ್ಚೆಳ್ಳು ಪುಡಿ ಹಾಕಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ.